ತುಳಸಿ ಗಿಡ ಈ ಸೂಚನೆ ಕೊಡ್ತಿದೆಯಾ? ದೇವಿಯ ರಹಸ್ಯ ಸಂಕೇತ. ಒಂದು ಮನೆ, ಒಂದು ಪವಿತ್ರ ತುಳಸಿ ಗಿಡ. ಆದರೆ ನಿಮಗೆ ಗೊತ್ತಾ, ತುಳಸಿ ಪ್ಲಾಂಟ್ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವ ಕೆಲವು ಸೂಕ್ಷ್ಮ ಸಂಗತಿಗಳಿಗೆ ಮೌನವಾಗಿ ಸಂಕೇತ ನೀಡುತ್ತಾ ಇರುತ್ತದೆ ಅಂತ ಹಿಂದೂ ಆಧ್ಯಾತ್ಮಿಕದಲ್ಲಿ ಹೇಳುತ್ತಾರೆ. ತುಳಸಿಯನ್ನು ಸಾಮಾನ್ಯ ಗಿಡ ಅಂತ ನೋಡೋದಿಲ್ಲ, ಇದು ಮಹಾಲಕ್ಷ್ಮೀ ದೇವಿಯ ಸ್ವರೂಪ ಅಂತ ನಂಬಲಾಗಿದೆ. ನಮ್ಮ ಪೂರ್ವಜರು ಹೇಳಿದ ಮಾತು ಏನು ಗೊತ್ತಾ? ಮನೆಯಲ್ಲಿ ತುಳಸಿ ಹಸನಾಗಿ ಚಿಗುರಾಗಿ ಬೆಳೆಯುತ್ತಿದ್ರೆ ಅಲ್ಲಿ ದೇವಿಯ ಕೃಪೆ ಸದಾ ಇರುತ್ತದೆ. ಆದರೆ ಒಂದು ದಿನ ಯಾವುದೇ ಕಾರಣವಿಲ್ಲದೆ ತುಳಸಿ ಎಲೆಗಳು ಒಣಗತೊಡಗಿದ್ರೆ ನೀವು ಅದನ್ನು ಸರಳ ವಿಷಯ ಅಂತ ತೆಗೆದುಕೊಳ್ಳಬೇಡಿ. ಅದು ಒಂದು ಸೂಕ್ಷ್ಮ ಸಂಕೇತವಾಗಿರಬಹುದು. ಕೆಲವರು ಹೇಳುತ್ತಾರೆ, ಮನೆಯಲ್ಲಿ ಜಗಳ, ದುಃಖ, ನೆಗೆಟಿವ್ ಎನರ್ಜಿ ಹೆಚ್ಚಾದಾಗ ತುಳಸಿ ಗಿಡ ಅದನ್ನು ಗ್ರಹಿಸಿ ತನ್ನಲ್ಲೇ ತಾಳಿಕೊಳ್ಳುತ್ತದೆ. ಆದ್ದರಿಂದಲೇ ಗಿಡ ನಿಧಾನವಾಗಿ ದುರ್ಬಲವಾಗುತ್ತದೆ, ಎಲೆಗಳು ಒಣಗುತ್ತವೆ. ಇದನ್ನು ದೇವಿಯ ಒಂದು ರೀತಿಯ ಎಚ್ಚರಿಕೆ ಅಂತ ಭಾವಿಸಲಾಗುತ್ತದೆ. ಆದರೆ ಇಲ್ಲಿ ಒಂದು ದೊಡ್ಡ ರಹಸ್ಯ ಇದೆ. ತುಳಸಿ ಗಿಡ ನೇರವಾಗಿ ಮಾತಾಡುವುದಿಲ್ಲ, ಆದರೆ ಅದು ಪ್ರಕೃತಿ ಮೂಲಕ ಸಂಕೇತ ಕೊಡುತ್ತದೆ. ತುಳಸಿ ಹಸನಾಗಿದ್ರೆ ಮನೆಯಲ್ಲಿ ಶಾಂತಿ, ಭಕ್ತಿ ಇದೆ. ತುಳಸಿ ಒಣಗಿದ್ರೆ ಮನಸ್ಸಿನಲ್ಲಿ ಅಥವಾ ಮನೆಯ ವಾತಾವರಣದಲ್ಲಿ ಏನೋ ಸರಿಯಿಲ್ಲ ಅಂತ ಅರ್ಥ ಮಾಡಿಕೊಳ್ಳುತ್ತಾರೆ. ಆ ಸಮಯದಲ್ಲಿ ದೇವಿಯನ್ನು ಪ್ರಾರ್ಥಿಸಿ ಮನೆಯಲ್ಲಿ ಶಾಂತಿ ಕಾಪಾಡಿ ತುಳಸಿಗೆ ಪ್ರೀತಿ ಮತ್ತು ಗಮನ ಕೊಡಿ. ಯಾಕಂದ್ರೆ ತುಳಸಿ ಕೇವಲ ಗಿಡ ಅಲ್ಲ, ಅದು ದೇವಿಯ ಸಾನ್ನಿಧ್ಯ. ಆದರೆ ಈ ಕಥೆ ಇಲ್ಲಿ ಮುಗಿಯೋದಿಲ್ಲ. ಎಲ್ಲಾ ಸಮಯದಲ್ಲೂ ಇದು ಸಿಂಪಲ್ ಸಂಕೇತ ಮಾತ್ರ ಆಗಿರೋದಿಲ್ಲ. ನೀವು ಚೆನ್ನಾಗಿ ನೋಡಿಕೊಂಡಿದ್ದರೂ ಕೂಡ ತುಳಸಿ ಗಿಡ ಅಕಸ್ಮಾತ್ ದುರ್ಬಲವಾಗತೊಡಗಿದ್ರೆ ಕೆಲವರು ಅದನ್ನು ಕಾಣದ ಶಕ್ತಿಗಳ ಪ್ರಭಾವ ಅಂತ ಹೇಳುತ್ತಾರೆ. ರಾತ್ರಿ ಸಮಯದಲ್ಲಿ ಗಾಳಿ ಇಲ್ಲದಿದ್ದರೂ ಎಲೆಗಳು ಸ್ವಲ್ಪ ನಡುಗಿದ್ರೆ ಅಥವಾ ಬೆಳಿಗ್ಗೆ ಅಚಾನಕ್ ನೆಲಕ್ಕೆ ಬಿದ್ದಿದ್ರೆ ಅದನ್ನ ಅಜ್ಞಾತ ಸೂಚನೆ ಅಂತ ಭಾವಿಸಲಾಗುತ್ತದೆ. ಮನೆಯಲ್ಲಿ ಹೆಚ್ಚು ಜಗಳ, ಕೋಪ, ನಕಾರಾತ್ಮಕ ಆಲೋಚನೆಗಳು ಹೆಚ್ಚಾದಾಗ ತುಳಸಿ ಗಿಡ ಅದನ್ನು ತಡೆದುಕೊಳ್ಳಲು ಪ್ರಯತ್ನಿಸುತ್ತದೆ. ಆದರೆ ಒಂದು ಹಂತದ ನಂತರ ಅದು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಅದಕ್ಕಾಗಿ ತುಳಸಿ ಗಿಡವನ್ನು ಸದಾ ಪವಿತ್ರವಾಗಿ ಶುದ್ಧ ಮನಸ್ಸಿನಿಂದ ನೋಡಿಕೊಳ್ಳಬೇಕು ಅಂತ ಹೇಳುತ್ತಾರೆ. ಒಂದೇ ದಿನದಲ್ಲಿ ಎಲೆಗಳು ಸಂಪೂರ್ಣವಾಗಿ ಒಣಗಿದ್ರೆ ಅಥವಾ ಕಾಂಡ ಕಪ್ಪಾಗತೊಡಗಿದ್ರೆ ಅದನ್ನ ಲೈಟ್ ಆಗಿ ತೆಗೆದುಕೊಳ್ಳಬೇಡಿ. ಅದು ನಿಮ್ಮ ಮನೆಯ ಶಾಂತಿ ಮತ್ತು ಎನರ್ಜಿ ಬ್ಯಾಲೆನ್ಸ್ ಬಗ್ಗೆ ಒಂದು ಎಚ್ಚರಿಕೆ ಆಗಿರಬಹುದು. ಆದರೆ ಇನ್ನೊಂದು ಆಳವಾದ ರಹಸ್ಯ ಇದೆ. ಕೆಲವು ಮನೆಗಳಲ್ಲಿ ತುಳಸಿ ಗಿಡವನ್ನು ಎಷ್ಟು ಪ್ರೀತಿ ಮಾಡಿದ್ರೂ ಅದು ಮತ್ತೆ ಮತ್ತೆ ಒಣಗುತ್ತಲೇ ಇರುತ್ತದೆ. ಹಿರಿಯರು ಹೇಳುವಂತೆ ತುಳಸಿ ಗಿಡ ತಾಳಿಕೊಳ್ಳಲಾರದಷ್ಟು ಭಾರವಾದ ಎನರ್ಜಿ ಮನೆಯಲ್ಲಿದ್ರೆ ಅದು ಮತ್ತೆ ಜೀವ ತುಂಬಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಹೊಸ ತುಳಸಿ ನೆಟ್ಟ ಕೂಡಲೇ ಒಣಗುವುದು, ಒಂದೇ ಸ್ಥಳದಲ್ಲಿ ಮಾತ್ರ ಗಿಡ ಸರ್ವೈವ್ ಆಗದಿರುವುದು, ರಾತ್ರಿ ಚೆನ್ನಾಗಿದ್ದ ಗಿಡ ಬೆಳಗ್ಗೆ ದುರ್ಬಲವಾಗಿರುವುದು, ಇವುಗಳನ್ನು ಇಗ್ನೋರ್ ಮಾಡಬೇಡಿ ಅಂತ ಹೇಳುತ್ತಾರೆ. ಹಿಂದೂ ಆಧ್ಯಾತ್ಮಿಕದಲ್ಲಿ ಒಂದು ನಂಬಿಕೆ ಇದೆ. ತುಳಸಿ ಗಿಡ ಮನೆಗೆ ಬರುವ ನೆಗೆಟಿವ್ ವೈಬ್ರೇಷನ್ಸ್ ಅನ್ನು ಹೀರಿಕೊಳ್ಳುತ್ತದೆ. ಆದರೆ ಅದು ಹೆಚ್ಚು ಆಗಿದ್ರೆ ಗಿಡ ತನ್ನ ಶಕ್ತಿಯನ್ನು ಕಳೆದುಕೊಂಡು ನಿಧಾನವಾಗಿ ಒಣಗುತ್ತದೆ. ಇದು ದೇವಿಯ ಒಂದು ಮೌನ ಸಂಕೇತ ಅಂತ ಭಾವಿಸಲಾಗುತ್ತದೆ. ಕೆಲವರು ಹೇಳುವಂತೆ ರಾತ್ರಿ ತುಳಸಿ ಹತ್ತಿರ ನಿಲ್ಲೋದಕ್ಕೆ ಅಸಹಜ ಅನ್ನಿಸಿದ್ರೆ ಅಥವಾ ಗಿಡ ಹತ್ತಿರ ಹೋಗಿದ್ದಾಗ ಮನಸ್ಸಿಗೆ ಅಶಾಂತಿ ಅನ್ನಿಸಿದ್ರೆ ಅದನ್ನ ಲೈಟ್ ಆಗಿ ತೆಗೆದುಕೊಳ್ಳಬೇಡಿ. ಅಂತಹ ಸಮಯದಲ್ಲಿ ತುಳಸಿ ಮುಂದೆ ದೀಪ ಹಚ್ಚಿ ಓಂ ನಮೋ ನಾರಾಯಣಾಯ ಎಂದು ಜಪ ಮಾಡಿ ಮನೆಯಲ್ಲಿ ಪಾಸಿಟಿವಿಟಿ ಹೆಚ್ಚಿಸಿ ಹಳೆಯ ಒಣಗಿದ ಗಿಡವನ್ನು ಗೌರವದಿಂದ ತೆಗೆದು ಹೊಸದನ್ನು ನೆಟ್ಟುಕೊಳ್ಳಿ. ಅಂತಿಮವಾಗಿ ಒಂದು ಸತ್ಯ, ತುಳಸಿ ಗಿಡ ಯಾವಾಗಲೂ ಮಾತಾಡೋದಿಲ್ಲ. ಆದರೆ ಅದು ತೋರಿಸುವ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡಿದ್ರೆ ಮನೆಯ ಶಾಂತಿ ನಿಧಾನವಾಗಿ ಕಳೆದು ಹೋಗಬಹುದು.